ನಮಸ್ಕಾರ, ನಾನು ಗುರುರಾಜ್, ಮೆಂಟರ್ ಟ್ರೈನರ್ ಫ್ರಮ್ ವೆಲ್ಕಾರ್ಪ್ ಲರ್ನಿಂಗ್ ಹಬ್. ಸ್ಟಾಕ್ ಮಾರ್ಕೆಟ್ನ ವೀಕ್ಲಿ ರೌಂಡಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಕಂಟಿನ್ಯೂಸ್ ಆಗಿ ಏನು ಒಂದು 6 ವಾರದಿಂದ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ನಮಗೆ ಫಾಲ್ ಕಾಣ್ತಾ ಇದೆ. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ ಒಂದು ಸತತ 6 ವಾರದಿಂದ ನಮಗೆ ಒಂದು ನೆಗೆಟಿವ್ ಸೈನಲ್ಲಿ ಕಾಣ್ತಾ ಇದೆ. ಸೊ ಈ ವಾರ ಏನೋ ಒಂದು ಮಾರ್ಕೆಟಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು ಅಂತಂದರೆ ಒಂದು ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಪಾಸಿಟಿವ್ ನೋಡಲ್ಲಿ ಕ್ಲೋಸ್ ಆಗಿದೆ. ಸೊ ಇದನ್ನು ನಾವು ಒಂಥರ ಪೌಸ್ ಕ್ಯಾಂಡಲ್ ಅಂತ ನಾವು ಕರಿತೀವಿ. ಅಂದರೆ ಒಂದು ಬುಲಿಶ್ ಎನ್ಗಲ್ಫಿಂಗ್ ನಮಗೆ ಈ ಒಂದು ಕ್ಯಾಂಡಲಲ್ಲಿ ನೋಡೋದು ಸಿಕ್ಕಿದೆ. ಬಟ್ ಇಲ್ಲಿ ನಮಗೆ ಸಪೋರ್ಟ್ ಅಂತ ಕಾಣ್ತಾ ಇರೋದು 24,400 ಏನಿದೆ, ಒಂದು ಒಳ್ಳೆ ಗುಡ್ ಸಪೋರ್ಟ್ ಆಗಿ ನಮಗೆ ಇಲ್ಲಿ ಕಾಣ್ತಾ ಇದೆ. 24,750 ನಮಗೊಂದು ಗುಡ್ ರೆಸಿಸ್ಟೆನ್ಸ್ ಆಗಿ ಕಾಣ್ತಾ ಇದೆ. ಇವತ್ತು ನೋಡಿದರೆ ನಾವು ಇದು ಹೋಲ್ ಈ ಒಂದು 4 ದಿವಸ ಟ್ರೇಡಿಂಗ್ ಏನು ನಡೆಯಿತು, 400 ಪಾಯಿಂಟ್ಸ್ಗಳ ಒಂದು ರೇಂಜಲ್ಲಿ ನಿಫ್ಟಿ ಟ್ರೇಡ್ ಮಾಡಿದೆ. ಸೊ ಇಲ್ಲಿಂದ ಒಂದು ಅಪ್ಸೈಡ್ ನಮಗೆ ಕಾಣುವಂಥದ್ದು 24,750 ಮೇಲೆ. ಈ ಒಂದು ಸತತವಾಗಿ ಏನೊಂದು 6 ವಾರ ಏನೊಂದು ನಮಗೆ ನೋಡೋದು ಸಿಕ್ತು, ಒಂದು ನೆಗೆಟಿವ್ ಸೈಡ್ ಬಂದಿದೆ. ಸೊ ಇದೊಂದು ಪೌಸ್ ಕ್ಯಾಂಡಲ್ ಥರ ಒಂದು ಮಾರ್ಕೆಟ್ ಹಾಲ್ಟ್ನ ಕೊಟ್ಟಿದೆ. ಸೊ ಮಾರ್ಕೆಟಲ್ಲಿ ಒಂದು ಟ್ಯಾರಿಫ್ ನ್ಯೂಸ್ ಏನಿದೆ ಅದು ಇನ್ನೂ ಸ್ಟಿಲ್ ಹಾಗೆ ನಡೀತಾ ಇದೆ. ಸೊ ಟ್ರಂಪ್ ಏನಾದರೂ ಮತ್ತೆ ಒಂದು ಹೇಳಿಕೆಗಳನ್ನು ಕೊಟ್ಟರು ಅಂತಂದರೆ ಅದೊಂದು ಪಾಸಿಟಿವ್ ಇದ್ದರೆ ಇಟ್ಸ್ ಓಕೆ, ಮಾರ್ಕೆಟ್ ನಮಗೊಂದು ಬುಲಿಶ್ ಸೈನ್ ನಮಗೆ ನೋಡೋಕೆ ಸಿಗ್ಬೋದು. ಸೊ 24,500 ಕೆಳಗಡೆ ಮಾರ್ಕೆಟ್ ಇತ್ತು ಅಂದರೆ ಅದೊಂದು ಬೇರೆ ಸೈನ್ ಆಗಿ ಕಾಣ್ತಾ ಇತ್ತು. ಬಟ್ ಈಗ 24,600 ಮೇಲೆ ಕ್ಲೋಸ್ ಆಗಿರೋದು ಒಂದು ಒಳ್ಳೆ ಗುಡ್ ಸೈನ್ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಗುಡ್ ಸೈನ್ ಏನಿದೆ ಅದು 24,750 ಮೇಲೆ ಕ್ಲೋಸ್ ಆಗಬೇಕು. ಸ್ವಲ್ಪ ನೀವು ಇಲ್ಲಿ ಗಮನಿಸಿದ್ರಿ ಅಂತಂದರೆ ಈ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅಂದರೆ ಏನು ಹೋದ ವಾರದ ಒಂದು ಕ್ಯಾಂಡಲ್ ಹೈ ಏನಿದೆ, ಈ ವಾರದ ಒಂದು ಕ್ಯಾಂಡಲ್ ಆ ಒಂದು ಹೈನ ಮೇಲೆ ಕ್ಲೋಸ್ ಮಾಡಬೇಕು. ಬಟ್ ಇಲ್ಲಿ ನಾವು ನೋಡಿದ್ರೆ ಈ ವಾರ ವೀಕ್ಲಿ ಕ್ಯಾಂಡಲ್ ಏನಿದೆ ಅದೊಂದು ಹೈ ಮೇಲೇ ಕ್ಲೋಸ್ ಮಾಡೋದಕ್ಕೆ ಆಗಿಲ್ಲ. ಸೊ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಸ್ಟಿಲ್ ಇದೊಂದು ಗುಡ್ ಸೈನ್ ಅಂತ ಹೇಳ್ಬೋದು. ಬಟ್ 24,750 ಮೇಲೆ ಕ್ಲೋಸ್ ಆದರೆ ಅದು ಒಂದು ಗುಡ್ ಸೈನ್ ಆಗುತ್ತೆ. ಇಲ್ಲಿಂದ ನಾವು ಒಂದು ಸ್ವಲ್ಪ ಅಪ್ಸೈಡ್ನ ನೋಡ್ಬೋದು. ಬಟ್ ಟ್ಯಾರಿಫ್ ನ್ಯೂಸು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ಯಾವುದೇ ರೀತಿಯ ಒಂದು ಅಗ್ರೆಸಿವ್ ಬೈಯಿಂಗ್ ಅಗ್ರೆಸಿವ್ ಸೆಲ್ಲಿಂಗ್ಗೆ ಹೋಗೋದಕ್ಕೆ ಹೋಗಬೇಡಿ. ಈ ಒಂದು ನ್ಯೂಸ್ ಏನಿದೆ ಮಾರ್ಕೆಟು ತುಂಬ ಬೇಗ ಇಂಪ್ಯಾಕ್ಟ್ ಆಗುತ್ತೆ, ಹಾಗೆ ಬೇಗ ಒಂದು ರಿಯಾಕ್ಟ್ ಕೂಡ ಮಾಡುತ್ತೆ. ಶನಿವಾರ ಭಾನುವಾರ ಆಬ್ವಿಯಸ್ಲಿ ಮಾರ್ಕೆಟ್ ರಜೆ ಇರುತ್ತೆ. ಇನ್ನು ಓಪನ್ ಆಗೋದು ಸೋಮವಾರ. ಮಾರ್ಕೆಟ್ ಒಂದು ರಜೆ ಇರೋದ್ರಿಂದ ಸೋಮವಾರ ನೋಡಬೇಕು ಮಾರ್ಕೆಟು ಯಾವ ಒಂದು ರೇಂಜಲ್ಲಿ ಓಪನ್ ಆಗುತ್ತೆ ಅಂತ. ಸೊ ಕಂಟಿನ್ಯೂಸ್ ಆಗಿ 2 ದಿವಸದಿಂದ ಮಾರ್ಕೆಟಲ್ಲಿ ಒಂದು ಸೈಡ್ ವೇಸ್ ನಮಗೆ ನೋಡೋದು ಸಿಕ್ಕಿದೆ. ಇವತ್ತು ವೀಕ್ಲಿ ಒಂದು ಎಕ್ಸ್ಪೈರಿ ಇತ್ತು ನಿಫ್ಟಿದು. ಇವತ್ತು ಕಂಪ್ಲೀಟ್ ಆಗಿ ಕೇವಲ ಒಂದು 100 ಪಾಯಿಂಟ್ಸ್ಗಳ ಒಂದು ಮೂಮೆಂಟ್ ನಮಗೆ ಮೇಲಿಂದ ಕೆಳಗಡೆ ನಮಗೆ ನೋಡೋದು ಸಿಕ್ಕಿರುವಂಥದ್ದು. ಸೊ ಅಷ್ಟು ಒಂದು ಸೈಡ್ ವೇಸ್ ನಿಫ್ಟಿಯಲ್ಲಿ ನಮಗೆ ನೋಡೋದು ಸಿಕ್ಕಿದೆ. ಹಾಗೇನೆ ಈ ಒಂದು ಟ್ಯಾರಿಫ್ ನ್ಯೂಸ್ ಇರೋ ಕಾರಣ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಕೂಡ ಇದೆ. ಹಾಗಾಗಿ ನೀವು ನೋಡ್ತಾ ಇದ್ರೆ ಸೊ ಮಾರ್ಕೆಟಲ್ಲಿ ಜಾಸ್ತಿ ಮೊನ್ನೆ ಒಂದು ನಮಗೆ ವಾಲಟಿಲಿಟಿ ನೋಡೋದು ಸಿಕ್ತು, ನಿನ್ನೆ ಸ್ವಲ್ಪ ಸೈಡ್ ವೇಸ್ ಇತ್ತು, ಇವತ್ತು ಕೂಡ ನಮಗೆ ಸೈಡ್ ವೇಸ್ ಇದೆ. ಸೊ ಮಂಡೇ ಏನಾಗುತ್ತೆ ನೋಡೋಣ. 3 ದಿವಸಗಳ ಒಂದು ರಜೆ ಇದೆ. ಸೊ ಮಂಡೇ ಮಾರ್ಕೆಟಲ್ಲಿ ಯಾವ ಒಂದು ಮೂಮೆಂಟ್ ಸಿಗುತ್ತೆ ಅಬ್ಸರ್ವ್ ಮಾಡೋಣ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ನ ವೀಕ್ಲಿ ಅಪ್ಡೇಟ್ಗಾಗಿ, ಸ್ಟಾಕ್ ಮಾರ್ಕೆಟ್ನ ವೀಕ್ಲಿ ರೌಂಡಪ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಫಾಲೋ ಕೂಡ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.